ಮಳೆ ನಿಂತು ಹೋದ್ರೂ ಸಾಯಿ ಲೇಔಟ್ನ ಜನರಿಗೆ ಸಂಕಷ್ಟ ತಪ್ಪದಾಗಿದೆ. ಮಳೆಯಿಂದ ಮನೆ ಜಲಾವೃತವಾಗಿ ಜನ ಪರದಾಡುವಂತಹ ಪರಿಸ್ಥಿತಿ ಇನ್ನೂ ಮುಂದುವರಿತಾ ಇದೆ. ಮಳೆ ನಿಂತರೂ ಹಲವೆಡೆ ನಿಂತಿರುವಂತಹ ನೀರಿನಿಂದ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇದೀಗ ಸಾಯಿ ಲೇಔಟ್ನ ಜನ ಅನಾರೋಗ್ಯದ ಭೀತಿಯಲ್ಲಿ ಕಾಲ ಕಳಿಬೇಕಾದಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ನಿಂತ ನೀರಿನಲ್ಲಿ ಸೊಳ್ಳೆ ಕೀಟಗಳು ಹೆಚ್ಚಾಗಿ ಉತ್ಪತ್ತಿ ಆಗ್ತಿರುವಂತಹ ಹಿನ್ನೆಲೆ ಒಳಚರಂಡಿಗಳಲ್ಲಿ ನೀರು ತುಂಬಿಕೊಂಡಿದ್ರಿಂದ ಇದೀಗ ಸಾಂಕ್ರಾಮಿಕ ರೋಗದ ಭೀತಿ ಕೂಡ ಎದುರಾಗ್ತಾ ಇದೆ. ಮನೆಯೊಳಗೆ ಬಂದಂತಹ ಗಲೀಜು ಕಸ ಕಡ್ಡಿಯನ್ನ ಸ್ವಚ್ಛ ಮಾಡೋದೇ ಅಲ್ಲಿನ ನಾಗರಿಕರು ನಿವಾಸಿಗಳಿಗೆ ಸವಾಲಾಗಿ ಪರಿಣಮಿಸ್ತಾ ಇದೆ. ಡ್ರೈನೇಜ್ ನೀರು ಮನೆಯ ಮುಂಭಾಗ ತುಂಬಿಕೊಂಡಿದ್ದಕ್ಕೋಸ್ಕರ ಇದೀಗ ಜನ ಆತಂಕಕ್ಕೀಡಾಗಿದ್ದು, ನಮ್ಮ ಗೋಳು ಕೇಳೋರು ಯಾರು ಅಂತ ಸ್ಥಳೀಯರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಯಿ ಲೇಔಟ್ನ ಜನರಿಗೆ ತಪ್ಪದ ಸಂಕಷ್ಟ. ಈ ಮಾತೇನಿದೆಯಲ್ಲ, ಇದು ಹೊಸದಾಗಿ ಏನ್ ಕೇಳಿ ಬರ್ತಾ ಇಲ್ಲ. ವರ್ಷಗಳಿಂದ ಕೂಡ ಇಲ್ಲಿನ ಪರಿಸ್ಥಿತಿ ಇದೆ. ಪ್ರತಿ ಬಾರಿ ಮಳೆ ಬಂದಾಗ ಕೂಡ ಇಲ್ಲಿನ ನಿವಾಸಿಗಳ ಗೋಳನ್ನ ಯಾರು ಕೇಳುವಂತವರೇ ಇಲ್ಲ. ಆದ್ರೆ ನಾವು ಒಂದನ್ನ ಗಮನಿಸಬಹುದು, ಇಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಬಿಳಿ ಅಂಗಿಗಳನ್ನ ಹಾಕೊಂಡು ಏನ್ ಅಧಿಕಾರಿಗಳು ಬರ್ತಾರಲ್ಲ, ನಿಮ್ ಕಷ್ಟ ಏನ್ ಕೇಳ್ತೀವಿ, ನೀವೇನ್ ಸಮಸ್ಯೆ ಎದುರಿಸ್ತಾ ಇದ್ದೀರಾ ನೋಡ್ತೀವಿ ಅಂತ, ಅವ್ರು ಯಾರು ಕನಿಷ್ಠ ಪಕ್ಷ ಒಂದು ತಾತ್ಕಾಲಿಕ ಪರಿಹಾರವನ್ನ ಮಾಡೋದಕ್ಕೆ ಕೂಡ ಮುಂದಾಗದೆ ಇರೋದೆ ಈ ದುಸ್ಥಿತಿ ಪದೇ ಪದೇ ಪ್ರತಿ ವರ್ಷ ರಿಪೀಟ್ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಆ ನೀರನ್ನ ವೆಂಟೌಟ್ ಮಾಡೋದಕ್ಕೆ, ಅಲ್ಲಿನ ಜನರನ್ನ ಸ್ಥಳಾಂತರ ಮಾಡೋದಕ್ಕೆ ಒಂದಷ್ಟು ಕ್ರಮಗಳನ್ನ ಕೈಗೊಳ್ತಾರೆ. ಏನೋ ವಾಟರ್ ಬೋಟ್ ಯೂಸ್ ಮಾಡೋದು, ಮೋಟರ್ ಇಟ್ಕೊಂಡು ಆ ನೀರ್ನ ಹೊರಗಡೆ ಹಾಕೋದಕ್ಕೆ ಪ್ರಯತ್ನ ಮಾಡೋದು, ಇಷ್ಟು ಮಾತ್ರ ಮಾಡೋದ್ರಿಂದ ಈ ಸಮಸ್ಯೆ ಪದೇ ಪದೇ ಮರುಕಳಿಸ್ತಾನೆ ಇದೆ. ಇದರ ಆಫ್ಟರ್ ಎಫೆಕ್ಟ್ಸ್ ಇದೆಯಲ್ಲ, ಅದನ್ನ ನೆನೆಸ್ಕೊಂಡ್ರೇನೆ ನಿಜಕ್ಕೂ ಪ್ರತಿಯೊಬ್ಬರಿಗೂ ಆತಂಕ ಜೊತೆಗೆ ಬೇಸರ ಆಗತ್ತೆ. ಯಾಕೆಂತ ಹೇಳಿದ್ರೆ ಆ ಡ್ರೈನೇಜ್ ನೀರು ಏನ್ ಮನೆ ಸುತ್ತ ಬಂದಿರುತ್ತೆ, ಮನೆಗೆ ನುಗ್ಗಿರುತ್ತೆ, ಅದನ್ನ ಸ್ವಚ್ಛ ಮಾಡೋದೇ ಒಂದ್ ಸವಾಲಿನ ಕೆಲಸ. ಸ್ವಲ್ಪ ಯಾಮಾರಿದ್ರು ಸಾಂಕ್ರಾಮಿಕ ರೋಗಗಳಿಗೆ ಅಲ್ಲಿನ ಜನ ತುತ್ತಾಗುವಂತಹ ಸಂದರ್ಭ ನಿರ್ಮಾಣ ಆಗುತ್ತೆ.